ರಾಜ್ಯ ಸರ್ಕಾರ ಈಗ ಆರ್ ಎಸ್ ಎಸ್ನ ಹೆಸರೇ ಹೇಳದೆ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಆರ್ ಎಸ್ ಎಸ್ನ ವಿಚಾರವನ್ನು ತಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸರ್. ಇದು ಇಡೀ ಏನು ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ತಿದೆ. ಸೊ ಹೀಗಾಗಿ ಆರ್ ಎಸ್ ಎಸ್ನ ಎಳೆದು ತಂದಿದೆ ಅನ್ನೋಂಥದ್ದು ಸರ್. ತಾವೇನು ಹೇಳ್ತೀರಾ? ಅದು ಸತ್ಯ ಇದೆ ಅದರಲ್ಲಿ. ಯಾಕೆಂತಂದರೆ ಸರ್ಕಾರ ಎಲ್ಲ ಹಂತಗಳಲ್ಲೂ ಸಂಪೂರ್ಣ ವಿಫಲವಾಗಿದೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಸರ್ಕಾರ, ಅಭಿವೃದ್ಧಿ ಶೂನ್ಯವಾದ ಸರ್ಕಾರ, ಜನರ ಸಂಕಷ್ಟಗಳಿಗೆ ಸ್ಪಂದಿಸಲಾರದ ಸರ್ಕಾರ, ದಲಿತರು ಈ ರಾಜ್ಯದಲ್ಲಿ ಇವತ್ತು ಎಂದೂ ಕಾಣದಂಥ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಮರ್ಡರ್ಗಳಾಗ್ತಿದೆ. ನೋಡಿ, ಸಿಂದಗಿಯಲ್ಲಿ ಮರ್ಡರ್ ಆಯಿತು, ಇದರಲ್ಲಾಯಿತು, ಬಿಜಾಪುರದಲ್ಲಿ, ಸೊ ಗುಲ್ಬರ್ಗಾದಲ್ಲಿ ಇದಾಯಿತು. ಆಫೀಸರ್ಗಳು ಸೂಸೈಡ್ಗಳು ಮಾಡ್ಕೊಳ್ತಿದ್ದಾರೆ. ಮೈಸೂರಿನಲ್ಲಿ ಒಂದು ಹೆಣ್ಣು ಮಗನ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ. ಅನೇಕ ಸಮಸ್ಯೆಗಳಿದೆ. ಈ ಅತಿವೃಷ್ಟಿ ಅನಾವೃಷ್ಟಿಯ ಕಾರಣದಿಂದ ಇವತ್ತು ಅತಿವೃಷ್ಟಿಗೂ ಹಣ ಇಲ್ಲ, ಅನಾವೃಷ್ಟಿಗೂ ಹಣ ಕೊಡಲಿಕ್ಕಿಲ್ಲ. ಅದಾದಮೇಲೆ ಎಲ್ಲ ರಸ್ತೆಗಳು ಗುಂಡಿಗಳು ಬಿದ್ದಿವೆ. ಗುಂಡಿಗಳು ಮುಚ್ಚಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. 750 ಕೋಟಿ ಬೆಂಗಳೂರಿಗೆ ಮೀಸಲಿಟ್ಟು ಕೊಟ್ಟಿದ್ದೇವೆ ಅಂದರು. 750 ಕೋಟಿ ಯಾರ ಜೋಬಿಗೆ ಹೋಗಿದೆ ಇದು ಗೊತ್ತಿಲ್ಲ. ಗುಂಡಿಗಳು ಮಾತ್ರ ಅಲ್ಲೇ ಇವೆ. ಈ ಸರ್ಕಾರದ ಸಚಿವರಾಗಲಿ ಸರ್ಕಾರ ಆಗಲಿ ಎಲ್ಲೂ ಬಂದು ಕೆಲಸ ಮಾಡ್ತಿಲ್ಲ. ಸರ್ಕಾರ ಎಲ್ಲಿದೆ, ಮಂತ್ರಿಗಳು ಎಲ್ಲಿದೆ ಅಂತ ಜನರು ಎಲ್ಲಿ ಹುಡುಕಬೇಕು ಅಂದರೆ ಗುಂಡಿಗಳಲ್ಲಿ ನಿಂತಿರ್ತಕ್ಕಂಥ ನೀರಿನಲ್ಲಿ ಸರ್ಕಾರದ ಮುಖ ಮತ್ತು ಸಚಿವರ ಮುಖ ಕಾಣ್ತಾ ಇದೆ ಅಂತ ಜನ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಪರಿಸ್ಥಿತಿ ಇರೋದರಿಂದ ಆರ್ ಎಸ್ ಎಸ್ ಅನ್ನೋ ಒಂದು ವಿಚಾರವನ್ನು ತಂದು ಎಲ್ಲಕ್ಕೂ ತೆರೆ ಎಳಿಬೋದು. ಯಾರೂ ಇದರ ಬಗ್ಗೆ ಚರ್ಚೆ ಮಾಡದೆ ಬರೀ ಆರ್ ಎಸ್ ಎಸ್ನ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತಂತ್ರ ಕುತಂತ್ರಗಳಿಂದ ಸರ್ಕಾರ ನಡೆಸಲಿಕ್ಕಾಗೋದಿಲ್ಲ. ಆದರೆ ಇವತ್ತು ನಾನು ಹೇಳ್ತೇನೆ, ಅವ್ರಿಗೆ ಒಂದು ಚಾಲೆಂಜ್ ತೊಗೊಳ್ತೇನೆ. ಬಿಡಿ ಸರ್, ನೀವು ಆರ್ ಎಸ್ ಎಸ್ಸನ್ನು ನಿಮ್ಮ ಜನ್ಮದಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ಅದು ಮಾಡ್ಕೊಳ್ಳಿ. ಅಷ್ಟು ಮಾಡೋಕ್ಕಾದ್ರೆ ನೀವು ಮಾಡ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ನೋಡೋಣ, ನೀವು ಎಷ್ಟೇ ಅಪಪ್ರಚಾರ ಮಾಡಿ, ಎಷ್ಟೇ ಅವರ ವಿರುದ್ಧ ನೀವು ಕೆಂಡ ಕಾರಿದ್ರೋ, ಆರ್ ಎಸ್ ಎಸ್ಸನ್ನು ಬೆಂಬಲಿಸತಕ್ಕಂಥ ಕೋಟ್ಯಾಂತರ ಸಂಖ್ಯೆ ಈ ದೇಶದಲ್ಲಿದೆ. ಅದು ಅವ್ರು ಮಾಡ್ಕೊಳ್ತಾನೆ ಇರ್ತಾರೆ, ನೀವು ಹೇಳ್ಕೊಳ್ತಾನೆ ಇರಿ. ಆದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನು ಇವತ್ತು ಚಾಲೆಂಜ್ ತಗೊಳ್ಳಿ, ಇದನ್ನೆಲ್ಲ ಬಿಟ್ಬಿಡಿ, ನೀವು ದಾರಿ ತಪ್ಪಿಸ್ತಕ್ಕಂಥ ಬಿಡಿ. ನಾಳೆಯಿಂದ ಗುಳಿ ತುಂಬ ಕೆಲಸ ಮಾಡ್ತೀರಾ, ರಸ್ತೆಗಳು ಚೆನ್ನಾಗಿ ಮಾಡಿಕೊಡ್ತೀರಾ. ಯಾವ ಇಂಡಸ್ಟ್ರಿಯಲಿಸ್ಟ್ಗಳು ಹೊರ ರಾಜ್ಯಕ್ಕೆ ಹೋಗದೇ ಇರತಕ್ಕಂಥ ತಡೆಯಲಿಕ್ಕೆ ನೀವೇನು ಕೆಲಸ ಮಾಡ್ತೀರಿ, ಸವಲತ್ತುಗಳನ್ನು ಕೊಡಲಿಕ್ಕೆ ಏನು ಮಾಡ್ತೀರಿ, ರೈತರಿಗೆ ನೀವು ಏನು ಹಣ ಕೊಡಬೇಕು ಅದನ್ನು ತಲುಪಿಸ್ತೀವಿ. ನಾವು ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗ್ತೀವಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ನಾವು ಸಹಕಾರಿಗಳಾಗಿರ್ತೇವೆ. ಆದರೆ ನಿಮಗೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ನೀವು ಕೆಲಸಕ್ಕೆ ಬಾರದ ವಿಚಾರಗಳನ್ನು ತಗೊಂಡು ನೀವು ಯಾವ್ಯಾವುದಕ್ಕೋ ಜನರನ್ನು ನೀವು ಹೋಲಿಕೆ ಮಾಡಿ ಈ ರೀತಿ ಮಾಡ್ತಕ್ಕಂಥದ್ದು ಒಂದು ಆಡಳಿತ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ವಿಚಾರನ ಚರ್ಚೆಗೆ ತಂದಿರ್ತಕ್ಕಂಥದ್ದು, ಅಥವಾ ಒಂದು ತೀರ್ಮಾನ ಅಂತಲೇ ಹೇಳ್ಬೋದು. ಸಾರ್ವಜನಿಕ ಪ್ರದೇಶದಲ್ಲಿ ಆರ್ ಎಸ್ ಎಸ್ ಇನ್ನು ಮುಂದೆ ಯಾವುದೇ ಚಟುವಟಿಕೆ ಮಾಡಬೇಕು ಅಂತಂದರೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಎಲ್ಲ ಮಾಡುವಾಗಲೂ ಎಲ್ಲ ಸಂಘಟನೆಗಳು ಅನುಮತಿಯನ್ನೇ ಪಡೆದೇ ಮಾಡ್ತವೆ. ಅನುಮತಿ ಇಲ್ಲದೆ ಯಾವ ಮಾಡಲ್ಲ. ಇವರ ಅವಿವೇಕಿತನಕ್ಕೆ ಇಂಥ ಹೇಳಿಕೆಗಳು ಬೇಕಿರಲಿಲ್ಲ. ಇವತ್ತು ಯಾವುದೇ ಸಂಘಟನೆ ಇರ್ಬೋದು, ನಾವು ಎಲ್ಲಾದರೂ ಒಂದು ನಿಂತು 10-50 ಜನ ಸೇರಿದರೆ ಅಂದರೆ ಅಲ್ಲಿ ಪೊಲೀಸ್ನವ್ರು ಬಂದೇ ಬರ್ತಾರೆ, ಅಲ್ಲಿ ಇಂಟೆಲಿಜೆನ್ಸ್ ಇದ್ದೇ ಇರ್ತದೆ. ಅದಾದ ಮೇಲೆ ಪರ್ಮಿಷನ್ ಇಲ್ಲದಿದ್ದರೆ ನೀವು ಅಲೋ ಮಾಡೋದೇ ಇಲ್ಲ. ಅಂದಮೇಲೆ ಇಷ್ಟು ದಿವಸಗಳು ಪರ್ಮಿಷನ್ ತೊಗೊಳ್ಳೋದೇ ಎಲ್ಲ ಮಾಡಿದಾರಾ? ನೀವು ಏನು ಕಣ್ಣು ಮುಚ್ಚಿಕೊಳ್ತಿದ್ರಾ? ಸೊ ಈ ರೀತಿ ಸುಳ್ಳುಗಳನ್ನು ಹೇಳೋದನ್ನು ಬಿಡ್ಬೋದಾಗಿತ್ತು. ಕೆಲವು ಅವಿವೇಕಗಳ ಸಿಂಡಿಕೇಟ್ ಮಾಡ್ಕೊಂಡು ನೀವು ಇಲ್ಲ ಸಲ್ಲದ ವಿಚಾರಗಳನ್ನು ತೆಗೆದುಕೊಂಡು ನೀವು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ತಿದ್ದೀರಿ? ಆಮೇಲೆ ಏನು ಪರ್ಮನೆಂಟಾ? ನೀವು ಏನು ಈಗ 2.5 ವರ್ಷ ಆಯಿತು, ಇನ್ನೇನೊಂದು 50 ವರ್ಷ ನೀವಿರ್ತೀರಾ? ಅಧಿಕಾರಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಬದಲಾಗ್ತಾ ಇರ್ತವೆ. ಕಾಲಕಾಲಕ್ಕೆ ಚಿಂತನೆಗಳು ಬದಲಾಗ್ತವೆ. ನಮಗೆ ಈ ದೇಶ ಮುಖ್ಯನೇ ಹೊರತು ಈ ರಾಜಕೀಯ ಮುಖ್ಯ ಅಲ್ಲ. ನಾಳೆ ದಿವಸ ಇವತ್ತು BJPಗೆ RSS ಸಪೋರ್ಟ್ ಮಾಡ್ತಿರ್ಬೋದು. ನಮ್ಮ ಬಗ್ಗೆ ಅವ್ರಿಗೆ ಬೇಸರ ಆದರೆ
ನಮ್ಮ ನಡವಳಿಕೆ ಸರಿ ಇಲ್ಲ ಅಂದರೆ ನಾಳೆ ಕಾಂಗ್ರೆಸ್ಗೆ ಮಾಡ್ಬೋದು ಅವರು. ನಾಳೆ ನಿಮ್ಮ ನಡೆ ಸರಿ ಇದ್ದರೆ, ದೇಶದ ಪರವಾಗಿ ನಿಮ್ಮ ಚಿಂತನೆಗಳಿದ್ದರೆ RSS ನಾಳೆ ನಿಮಗೂ ಸಪೋರ್ಟ್ ಮಾಡ್ಬೋದು. ಆ ರೀತಿ ಚಿಂತನೆಯನ್ನು ಮಾಡ್ಕೊಳ್ಳಿ ನೀವು. ಅವರನ್ನು ನಿಮ್ಮ ಕಡೆಗೆ ಸೆಳ್ಕೊಳ್ಳೋ ಮಾಡಿ, ಪರವಾಗಿಲ್ಲ, ನಮಗೇನು ಚಿಂತೆ ಇಲ್ಲ. ಅಂಥದ್ದನ್ನು ಮಾಡೋದು ಬಿಟ್ಟು ನೀವು ದೇಶದ್ರೋಹಿಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂದು ಅವರನ್ನು ನೀವು ಜೊತೆಗಳಲ್ಲಿ ಇಟ್ಕೊಬಿಟ್ಟು ಇವತ್ತು RSS ಬ್ಯಾನ್ ಮಾಡಿಬಿಡ್ತೀನಿ, ಮಾಡ್ಕೊಳ್ಳಿ, ನೋಡೋಣ, ಅದನ್ನೂ ಒಂದು ಸಾರಿ ನೋಡ್ಬಿಡೋಣ, ಮಾಡಿ ನೋಡಿ. ನಿಮಗೆ ಮಾದರಿ ನೀವಲ್ಲ, ಕಾಂಗ್ರೆಸ್ ಅಲ್ಲ, ನಿಮಗೆ ಮಾದರಿ DMK. ಅವರ ರೀತಿಯಲ್ಲಿ ಮಾಡ್ತೀವಿ ಅಂತ ಅಂದರೆ ನಿಮ್ಮ ಪಕ್ಷ ಎಷ್ಟು ದಿವಾಳಿ ಆಗಿದೆ ಅಂತ ಇದರಿಂದ ಗೊತ್ತಾಗ್ತದೆ. ಈ ದಿವಾಳಿ ಸರ್ಕಾರದಿಂದ ಜನ ಏನು ಅಪೇಕ್ಷೆ ಇಟ್ಕೊಂಡಿಲ್ಲ ಅಂತ ನನಗನ್ನಿಸ್ತದೆ. ಈ ಕಾರಣದಿಂದಾಗಿ ನಿಮ್ಮ ನಡೆ ಇವತ್ತು ಅನುಮಾನಾಸ್ಪದ. ನಿಮ್ಮ ಅವಿವೇಕತನಕ್ಕೆ ಇವತ್ತು ಈ ರಾಜ್ಯ ಬಲಿಯಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಈಗ RSSನ ಹೆಸರೇ ಹೇಳದೆ RSSನ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ RSSನ ವಿಚಾರವನ್ನು ತಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸರ್. ಇದು ಇಡೀ ಏನು ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ತಿದೆ, ಸೊ ಹೀಗಾಗಿ RSSನ ತಂದಿದೆ ಅನ್ನೋಂಥದ್ದು ಸರ್, ತಾವೇನು ಹೇಳ್ತೀರಾ? ಅದು ಸತ್ಯ ಇದೆ ಅದರಲ್ಲಿ. ಯಾಕೆಂತಂದರೆ ಸರ್ಕಾರ ಎಲ್ಲ ಹಂತಗಳಲ್ಲೂ ಸಂಪೂರ್ಣ ವಿಫಲವಾಗಿದೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಸರ್ಕಾರ, ಅಭಿವೃದ್ಧಿ ಶೂನ್ಯವಾದ ಸರ್ಕಾರ, ಜನರ ಸಂಕಷ್ಟಗಳಿಗೆ ಸ್ಪಂದಿಸಲಾರದ ಸರ್ಕಾರ, ದಲಿತರು ಈ ರಾಜ್ಯದಲ್ಲಿ ಇವತ್ತು ಎಂದೂ ಕಾಣದಂಥ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಮರ್ಡರ್ಗಳಾಗ್ತಿದೆ. ನೋಡಿ, ಸಿಂದಗಿಯಲ್ಲಿ ಮರ್ಡರ್ ಆಯಿತು, ಇದರಲ್ಲಾಯಿತು, ಬಿಜಾಪುರದಲ್ಲಿ, ಸೊ ಗುಲ್ಬರ್ಗಾದಲ್ಲಿ ಇದಾಯಿತು, ಆಫೀಸರ್ಗಳು ಸೂಸೈಡ್ಗಳು ಮಾಡ್ಕೊಳ್ತಿದ್ದಾರೆ, ಮೈಸೂರಿನಲ್ಲಿ ಒಂದು ಹೆಣ್ಣು ಮಗನ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ. ಅನೇಕ ಸಮಸ್ಯೆಗಳಿದೆ. ಈ ಅತಿವೃಷ್ಟಿ ಅನಾವೃಷ್ಟಿಯ ಕಾರಣದಿಂದ ಇವತ್ತು ಅತಿವೃಷ್ಟಿಗೂ ಹಣ ಇಲ್ಲ, ಅನಾವೃಷ್ಟಿಗೂ ಹಣ ಕೊಡಲಿಕ್ಕಿಲ್ಲ. ಅದಾದಮೇಲೆ ಎಲ್ಲ ರಸ್ತೆಗಳು ಗುಂಡಿಗಳು ಬಿದ್ದಿವೆ. ಗುಂಡಿಗಳು ಮುಚ್ಚಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. 750 ಕೋಟಿ ಬೆಂಗಳೂರಿಗೆ ಮೀಸಲಿಟ್ಟು ಕೊಟ್ಟಿದ್ದೇವೆ ಅಂದರು. 750 ಕೋಟಿ ಯಾರ ಜೋಬಿಗೆ ಹೋಗಿದೆ ಇದು ಗೊತ್ತಿಲ್ಲ. ಗುಂಡಿಗಳು ಮಾತ್ರ ಅಲ್ಲೇ ಇವೆ. ಈ ಸರ್ಕಾರದ ಸಚಿವರಾಗಲಿ ಸರ್ಕಾರ ಆಗಲಿ ಎಲ್ಲೂ ಬಂದು ಕೆಲಸ ಮಾಡ್ತಿಲ್ಲ. ಸರ್ಕಾರ ಎಲ್ಲಿದೆ, ಮಂತ್ರಿಗಳು ಎಲ್ಲಿದೆ ಅಂತ ಜನರು ಎಲ್ಲಿ ಹುಡುಕಬೇಕು ಅಂದರೆ ಗುಂಡಿಗಳಲ್ಲಿ ನಿಂತಿರ್ತಕ್ಕಂಥ ನೀರಿನಲ್ಲಿ ಸರ್ಕಾರದ ಮುಖ ಮತ್ತು ಸಚಿವರ ಮುಖ ಕಾಣ್ತಾ ಇದೆ ಅಂತ ಜನ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಪರಿಸ್ಥಿತಿ ಇರೋದರಿಂದ RSS ಅನ್ನೋ ಒಂದು ವಿಚಾರವನ್ನು ತಂದು ಎಲ್ಲಕ್ಕೂ ತೆರೆ ಎಳಿಬೋದು. ಯಾರೂ ಇದರ ಬಗ್ಗೆ ಚರ್ಚೆ ಮಾಡದೆ ಬರೀ RSSನ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತಂತ್ರಗಾರಿಕೆ, ಕುತಂತ್ರಗಳಿಂದ ಸರ್ಕಾರ ನಡೆಸಲಿಕ್ಕಾಗೋದಿಲ್ಲ. ಆದರೆ ಇವತ್ತು ನಾನು ಹೇಳ್ತೇನೆ, ಅವ್ರಿಗೆ ಒಂದು ಚಾಲೆಂಜ್ ತೊಗೊಳ್ತೇನೆ. ಬಿಡಿ ಸರ್, ನೀವು RSSನ್ನು ನಿಮ್ಮ ಜನ್ಮದಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ಅದು ಮಾಡ್ಕೊಳ್ಳಿ. ಅಷ್ಟು ಮಾಡೋಕ್ಕಾದ್ರೆ ನೀವು ಮಾಡ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ನೋಡೋಣ, ನೀವು ಎಷ್ಟೇ ಅಪಪ್ರಚಾರ ಮಾಡಿ, ಎಷ್ಟೇ ಅವರ ವಿರುದ್ಧ ನೀವು ಕೆಂಡ ಕಾರಿದ್ರೋ RSSನ್ನು ಬೆಂಬಲಿಸತಕ್ಕಂಥ ಕೋಟ್ಯಾಂತರ ಸಂಖ್ಯೆ ಈ ದೇಶದಲ್ಲಿದೆ. ಅದು ಅವ್ರು ಮಾಡ್ಕೊಳ್ತಾನೆ ಇರ್ತಾರೆ, ನೀವು ಹೇಳ್ಕೊಳ್ತಾನೆ ಇರಿ. ಆದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನು ಇವತ್ತು ಚಾಲೆಂಜ್ ತಗೊಳ್ಳಿ, ಇದನ್ನೆಲ್ಲ ಬಿಟ್ಬಿಡಿ, ನೀವು ದಾರಿ ತಪ್ಪಿಸ್ತಕ್ಕಂಥ ಬಿಡಿ. ನಾಳೆಯಿಂದ ಗುಳಿ ತುಂಬ ಕೆಲಸ ಮಾಡ್ತೀರಾ, ರಸ್ತೆಗಳು ಚೆನ್ನಾಗಿ ಮಾಡಿಕೊಡ್ತೀರಾ, ಯಾವ ಇಂಡಸ್ಟ್ರಿಯಲಿಸ್ಟ್ಗಳು ಹೊರ ರಾಜ್ಯಕ್ಕೆ ಹೋಗದೇ ಇರತಕ್ಕಂಥ ತಡೆಯಲಿಕ್ಕೆ ನೀವೇನು ಕೆಲಸ ಮಾಡ್ತೀರಿ, ಸವಲತ್ತುಗಳನ್ನು ಕೊಡಲಿಕ್ಕೆ ಏನು ಮಾಡ್ತೀರಿ, ರೈತರಿಗೆ ನೀವು ಏನು ಹಣ ಕೊಡಬೇಕು ಅದನ್ನು ತಲುಪಿಸ್ತೀವಿ, ನಾವು ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗ್ತೀವಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ನಾವು ಸಹಕಾರಿಗಳಾಗಿರ್ತೇವೆ. ಆದರೆ ನಿಮಗೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ನೀವು ಕೆಲಸಕ್ಕೆ ಬಾರದ ವಿಚಾರಗಳನ್ನು ತಗೊಂಡು ನೀವು ಯಾವ್ಯಾವುದಕ್ಕೋ ಜನರನ್ನು ನೀವು ಹೋಲಿಕೆ ಮಾಡಿ ಈ ರೀತಿ ಮಾಡ್ತಕ್ಕಂಥದ್ದು ಒಂದು ಆಡಳಿತ ಸರ್ಕಾರಕ್ಕೆ ಸೊ ಜನ ಚೀಮಾರಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ವಿಚಾರನ ಚರ್ಚೆಗೆ ತಂದಿರ್ತಕ್ಕಂಥದ್ದು, ಅದು ಅಥವಾ ಒಂದು ತೀರ್ಮಾನ ಅಂತಲೇ ಹೇಳ್ಬೋದು. ಸಾರ್ವಜನಿಕ ಪ್ರದೇಶದಲ್ಲಿ RSS ಇನ್ನು ಮುಂದೆ ಯಾವುದೇ ಚಟುವಟಿಕೆ ಮಾಡಬೇಕು ಅಂತಂದರೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಎಲ್ಲ ಮಾಡುವಾಗಲೂ ಎಲ್ಲ ಸಂಘಟನೆಗಳು ಅನುಮತಿಯನ್ನು ಪಡೆದೇ ಮಾಡ್ತವೆ.
ಅನುಮತಿ ಇಲ್ಲದೆ ಯಾವ ಮಾಡಲ್ಲ. ಇವರ ಅವಿವೇಕಿತನಕ್ಕೆ ಇಂಥ ಹೇಳಿಕೆಗಳು ಬೇಕಿರಲಿಲ್ಲ. ಇವತ್ತು ಯಾವುದೇ ಸಂಘಟನೆ ಇರ್ಬೋದು, ನಾವು ಎಲ್ಲಾದರೂ ಒಂದು ನಿಂತು 10-50 ಜನ ಸೇರಿದರೆ ಅಂದರೆ ಅಲ್ಲಿ ಪೊಲೀಸ್ನವ್ರು ಬಂದೇ ಬರ್ತಾರೆ, ಅಲ್ಲಿ ಇಂಟೆಲಿಜೆನ್ಸ್ ಇದ್ದೇ ಇರ್ತದೆ. ಅದಾದ ಮೇಲೆ ಪರ್ಮಿಷನ್ ಇಲ್ಲದಿದ್ದರೆ ನೀವು ಅಲೋ ಮಾಡೋದೇ ಇಲ್ಲ. ಅಂದಮೇಲೆ ಇಷ್ಟು ದಿವಸಗಳು ಪರ್ಮಿಷನ್ ತೊಗೊಳ್ಳೋದೇ ಎಲ್ಲ ಮಾಡಿದಾರಾ? ನೀವು ಏನು ಕಣ್ಣು ಮುಚ್ಚಿಕೊಳ್ತಿದ್ರಾ? ಸೊ ಈ ರೀತಿ ಸುಳ್ಳುಗಳನ್ನು ಹೇಳೋದನ್ನು ಬಿಡ್ಬೋದಾಗಿತ್ತು. ಕೆಲವು ಅವಿವೇಕಗಳ ಸಿಂಡಿಕೇಟ್ ಮಾಡ್ಕೊಂಡು ನೀವು ಇಲ್ಲ ಸಲ್ಲದ ವಿಚಾರಗಳನ್ನು ತೆಗೆದುಕೊಂಡು ನೀವು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ತಿದ್ದೀರಿ? ಆಮೇಲೆ ಏನು ಪರ್ಮನೆಂಟಾ ನೀವು? ಏನು ಈಗ 2.5 ವರ್ಷ ಆಯಿತು, ಇನ್ನೇನೊಂದು 50 ವರ್ಷ ನೀವಿರ್ತೀರಾ? ಅಧಿಕಾರಗಳು ಬರ್ತಾವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಬದಲಾಗ್ತಾ ಇರ್ತವೆ. ಕಾಲಕ್ಕೆ ಚಿಂತನೆಗಳು ಬದಲಾಗ್ತವೆ. ನಮಗೆ ಈ ದೇಶ ಮುಖ್ಯನೇ ಹೊರತು ಈ ರಾಜಕೀಯ ಮುಖ್ಯ ಅಲ್ಲ. ನಾಳೆ ದಿವಸ ಇವತ್ತು BJPಗೆ RSS ಸಪೋರ್ಟ್ ಮಾಡ್ತಿರ್ಬೋದು, ನಮ್ಮ ಬಗ್ಗೆ ಅವ್ರಿಗೆ ಬೇಸರ ಆದರೆ, ನಮ್ಮ ನಡವಳಿಕೆ ಸರಿ ಇಲ್ಲ ಅಂದರೆ ನಾಳೆ ಕಾಂಗ್ರೆಸ್ಗೆ ಮಾಡ್ಬೋದು ಅವರು. ನಾಳೆ ನಿಮ್ಮ ನಡೆ ಸರಿ ಇದ್ದರೆ, ದೇಶದ ಪರವಾಗಿ ನಿಮ್ಮ ಚಿಂತನೆಗಳಿದ್ದರೆ RSS ನಾಳೆ ನಿಮಗೂ ಸಪೋರ್ಟ್ ಮಾಡ್ಬೋದು. ಆ ರೀತಿ ಚಿಂತನೆಯನ್ನು ಮಾಡ್ಕೊಳ್ಳಿ ನೀವು. ಅವರನ್ನು ನಿಮ್ಮ ಕಡೆಗೆ ಸೆಳ್ಕೊಳ್ಳೋ ಮಾಡಿ, ಪರವಾಗಿಲ್ಲ, ನಮಗೇನು ಚಿಂತೆ ಇಲ್ಲ. ಅಂಥದ್ದನ್ನು ಮಾಡೋದು ಬಿಟ್ಟು ನೀವು ದೇಶದ್ರೋಹಿಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತವ್ರನ್ನ ನೀವು ಜೊತೆಗಳಲ್ಲಿ ಇಟ್ಕೊಬಿಟ್ಟು ಇವತ್ತು RSS ಬ್ಯಾನ್ ಮಾಡಿಬಿಡ್ತೀನಿ, ಮಾಡ್ಕೊಳ್ಳಿ, ನೋಡೋಣ, ಅದನ್ನೂ ಒಂದು ಸಾರಿ ನೋಡ್ಬಿಡೋಣ, ಮಾಡಿ ನೋಡಿ. ನಿಮಗೆ ಮಾದರಿ ನೀವಲ್ಲ, ಕಾಂಗ್ರೆಸ್ ಅಲ್ಲ, ನಿಮಗೆ ಮಾದರಿ DMK. ಅವರ ರೀತಿಯಲ್ಲಿ ಮಾಡ್ತೀವಿ ಅಂತ ಅಂದರೆ ನಿಮ್ಮ ಪಕ್ಷ ಎಷ್ಟು ದಿವಾಳಿ ಆಗಿದೆ ಅಂತ ಇದರಿಂದ ಗೊತ್ತಾಗ್ತದೆ. ಈ ದಿವಾಳಿ ಸರ್ಕಾರದಿಂದ ಜನ ಏನು ಅಪೇಕ್ಷೆ ಇಟ್ಕೊಂಡಿಲ್ಲ ಅಂತ ನನಗನ್ನಿಸ್ತದೆ. ಈ ಕಾರಣದಿಂದಾಗಿ ನಿಮ್ಮ ನಡೆ ಇವತ್ತು ಅನುಮಾನಾಸ್ಪದ. ನಿಮ್ಮ ಅವಿವೇಕತನಕ್ಕೆ ಇವತ್ತು ಈ ರಾಜ್ಯ ಬಲಿಯಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.